ಈ ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಸೊ ಈಗ ಸಕ್ಸಸ್, ಓಕೆ, ಸಕ್ಸಸ್ ಯಾರಿಗೆ ಬೇಡ? ಎಲ್ರಿಗೂ ಬೇಕಿದೆ ಅಲ್ವಾ? ಈ ವಿಡಿಯೋ ನೋಡ್ತಿರಲ್ಲಿ ಯಾರಿಗಾದ್ರೂ ಸಕ್ಸಸ್ ನನಗೆ ಬೇಡಪ್ಪ ಅಂತ ಅನ್ನೋರಿದ್ದೀರಾ? ಪ್ರತಿಯೊಬ್ಬರಿಗೂ ಲೈಫಲ್ಲಿ ಸಕ್ಸಸ್ ಬೇಕೇ ಬೇಕು. ಆದರೆ ಸಕ್ಸಸ್ ಇನ್ ಡೆಫಿನೇಷನ್ನು ಪ್ರತಿಯೊಬ್ಬರ ಲೈಫಲ್ಲೂ ಬೇರೆ ಬೇರೆ ಆಗಿರುತ್ತೆ. ಕೆಲವೊಬ್ಬರಿಗೆ ಹೆಲ್ತೇ ದೊಡ್ಡ ಸಕ್ಸಸ್, ಗುಡ್ ಹೆಲ್ತ್ ಇರಬೇಕು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಇರುತ್ತೆ. ಸೊ ಅವ್ರ ಪ್ರಕಾರ ಹೆಲ್ತ್, ಗುಡ್ ಹೆಲ್ತ್ ಅನ್ನೋದೇ ಸಕ್ಸಸ್. ಇನ್ನು ಕೆಲವೊಬ್ರಿಗೆ ಏನಿರುತ್ತೆ, ದುಡ್ಡು, ಚೆನ್ನಾಗಿ ದುಡ್ಡು ಮಾಡಿದ್ರೆ ಅದೇ ಸಕ್ಸಸ್ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಖುಷಿಯಾಗಿ ನೆಮ್ಮದಿಯಾಗಿ ಇದ್ಬಿಟ್ರೆ ಸಾಕಪ್ಪ ಲೈಫಲ್ಲಿ, ಇನ್ನೇನು ಬೇಡ, ಅದೇ ಸಾಕು ನಮಗೆ ಅಂತ ಅನ್ನೋರು ಇರ್ತಾರೆ. ಸೊ ಹೀಗೆ ಪ್ರತಿಯೊಬ್ಬರ ಮೈಂಡ್ಸೆಟ್ ಮೇಲೆ ಸಕ್ಸಸ್ನ ಡೆಫಿನಿಷನ್ನು ಬೇರೆ ಬೇರೆ ಆಗಿರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಕ್ಸಸ್ ಬೇಕೇ ಬೇಕು. ಯಾರಿಗೂ ಸಕ್ಸಸ್ ಬೇಡ ಅನ್ನೋರು ಒಬ್ಬರು ಸಹ ಇಲ್ಲ ಈ ಭೂಮಿ ಮೇಲೆ ಅಲ್ವಾ? ಆದರೆ ಈಗ ಪ್ರಾಬ್ಲಮ್ ಏನಂದರೆ, ತುಂಬ ಕಡಿಮೆ ಜನ ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಬೇಕು ಅಂದ್ಕೊಂಡವರೆಲ್ಲ ಸಕ್ಸಸ್ ಆಗಿಬಿಡ್ತಾರ? ಈಗ ಯಾರಿಗೂ ದುಡ್ಡು ಇದ್ರೆ ಸಾಕಪ್ಪ ನನಗೆ ಅದೇ ಸಕ್ಸಸ್ ಅನ್ನೋರು ಚೆನ್ನಾಗಿ ದುಡ್ಡು ಮಾಡೋಕ್ಕಾಗ್ಬಿಡುತ್ತಾ? ದುಡ್ಡು ಮಾಡಿ ಸಕ್ಸಸ್ ಸಿಕ್ಬಿಡುತ್ತಾ ಅವ್ರಿಗೆ? ಇಲ್ಲ ಅಲ್ವಾ? ಬರೀ ಕಡಿಮೆ ಜನ ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಅದಕ್ಕೆ ರೀಸನ್ ಏನು? ಯಾರಾದರೂ ಥಿಂಕ್ ಮಾಡಿದ್ದೀರಾ? ಅವ್ರು ಸಕ್ಸಸ್ ಆಗ್ತಿದ್ದಾರೆ, ನಾನು ಸಕ್ಸಸ್ ಆಗ್ತಿಲ್ಲ ಅಂತ. ನೀವು ಏನು ಮಾಡ್ತಿದ್ದೀರಾ? ಎಂಡ್ ರಿಸಲ್ಟ್ ನೋಡ್ತಿದ್ದೀರಾ. ಲೈಕ್ ಈಗ ಯಾರಿಗೋ ಒಬ್ರು ಏನೋ ಸೋಷಿಯಲ್ ಮೀಡಿಯಾನೇ ತಗೊಳ್ಳೋಣ, ಓಕೆನಾ, ರೀಲ್ಸ್ ಏನೋ ಮಾಡಿದ್ರು, ಸಕ್ಸಸ್ ಆಗಿಬಿಟ್ರು, ಓಕೆನಾ, ನೀವು ಸ್ಟಾರ್ಟ್ ಮಾಡ್ತೀರಾ. ಆದರೆ ನಿಮಗೆ ಸಕ್ಸಸ್ ಸಿಗ್ತಾನೆ ಇರೋದಿಲ್ಲ ಎಷ್ಟು ದಿನ ಆದ್ರೂ. ಏನಕ್ಕೆ? ಅವ್ರು ರೀಲ್ಸ್ ಮಾಡಿದ ತಕ್ಷಣ ಆಗ್ಬಿಟ್ರಾ? ಅವ್ರು ಏನೇನು ಮಾಡಿದ್ರು ಅದರಿಂದ ಅವ್ರ ಪರಿಶ್ರಮ ನಿಮಗೆ ಗೊತ್ತಿದೆಯಾ? ಯಾವಾಗಲೇ ಆಯಿತು, ಏನೇ ಒಂದನ್ನು ನಾವು ತಿಳ್ಕೊಬೇಕಾದ್ರೆ, ಏನಕ್ಕೆ ಫೇಲ್ಯೂರ್ ಆಗ್ತಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ಅದರ ಬೇರೆ ರೂಟ್ಗೆ ಹೋಗಿ ತಿಳ್ಕೊಬೇಕು, ರೂಟ್ ಕಾಸ್ನ ತಿಳ್ಕೊಬೇಕು. ಸುಮ್ಮನೆ ಏನೋ ನೋಡ್ಬಿಟ್ಟು ಮೇಲೆ ಅವಳು ಒಂದು ವರ್ಷಕ್ಕೆ ಅವಳು ಫುಲ್ಲು ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ರು, ನನಗೆ ಮಾತ್ರ ಇನ್ನೂ 100 ಜನ ಇದ್ದಾರೆ. ಏನಕ್ಕೆ? ಮೇ ಬಿ ಅವರು ದಿನ ರೀಲ್ಸ್ನ ಪೋಸ್ಟ್ ಮಾಡ್ತಿರ್ಬೋದಲ್ವಾ? ನೀವು ವಾರಕ್ಕೊಂದ್ಸತಿ ಅಥವಾ ನಿಮ್ಗೆ ಇಷ್ಟ ಬಂದಾಗ, ಅಥವಾ ನಿಮ್ಗೇನೋ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಪೋಸ್ಟ್ ಮಾಡ್ದಲೇ ಇರ್ಬೋದು ಅಲ್ವಾ? ತುಂಬ ರೀಸನ್ ಇರುತ್ತೆ. ಅವ್ರು ತುಂಬ ಸ್ಟೋರಿಗಳನ್ನ ಮತ್ತು ರೀಲ್ಸ್ಗಳನ್ನ ಪೋಸ್ಟ್ ಮಾಡ್ತಿರ್ಬೋದು ಡೈಲಿ, ಬಟ್ ನೀವು ಆ ಕೆಲಸನ ಮಾಡ್ತಿರಲ್ಲ. ಬಟ್ ನಿಮಗೆ ಸೇಮ್ ಸಕ್ಸಸ್ ಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೋತಿರ್ತೀರ. ಬಟ್ ಅದು ಆಗುತ್ತಾ? ಅದಕ್ಕೋಸ್ಕರನೇ ಹೇಳೋದು, ಎಲ್ಲರೂ ಸಕ್ಸಸ್ ಆಗೋದಿಲ್ಲ. ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ಸಕ್ಸಸ್ ಆಗಿರೋನ ತಿಳ್ಕೊಂಡು ನಾವು ಅದೇ ರೀತಿ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಸ್ಟೆಪ್ ಏನು? ನೀವು ಸಕ್ಸಸ್ ಆಗಬೇಕು, ನಿಮ್ಗೆ ಏನು ಇಷ್ಟ ಅನ್ನೋದು ನೀವು ಫಸ್ಟ್ ತಿಳ್ಕೋಬೇಕು ಅಲ್ವಾ? ಈಗ ನಿಮಗೆ ಸಿಂಗಿಂಗ್ ಇಷ್ಟ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಏನು ಸಕ್ಸಸ್ ಆಗಬೇಕು ಅನ್ನೋದಕ್ಕೆ? ಫಸ್ಟ್ ಸ್ಟೆಪ್ ಸಿಂಗಿಂಗ್ ಅಂತ ಅಂದ್ಕೊಂಡ್ರೆ ಅದಕ್ಕೆ ಏನೇನು ಮಾಡ್ಬೇಕು ನೀವು? ಈಗ ನಿಮಗೆ ಸಿಂಗಿಂಗ್ ಇಷ್ಟ ಇದೆ, ನಿಮ್ಮ ಮನೇಲಿ ಇಂಜಿನಿಯರಿಂಗ್ ಮಾಡು ಅಥವಾ ಮೆಡಿಕಲ್ ಓದು ಅಂತ ನಿಮ್ಮ ಮನೇಲಿ ಹೇಳಿದ್ರೆ, ನೀವು ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ನೀವು ಒಪ್ಕೊಂಡು ಓದಿದ್ರೆ ನೀವು ಸಕ್ಸಸ್ ಆಗ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಅದು ಇಷ್ಟ ಇಲ್ಲ. ಸೊ ನಿಮ್ಗೆ ಸಿಂಗಿಂಗ್ ಇಷ್ಟ ಇದೆ, ಸೊ ನೀವು ಸಿಂಗಿಂಗಲ್ಲಿ ಸಕ್ಸಸ್ ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ, ಸಿಂಗಿಂಗಿಗೆ ಏನು ತಯಾರಿ ಬೇಕೋ ಅದನ್ನು ಮಾಡ್ಕೋಬೇಕು. ಬೇಸಿಕ್ಕಿಂದ ಹೋಗಬೇಕಾಗುತ್ತೆ. ಫಸ್ಟು ಮನೆಯಲ್ಲೇ ಯೂಟ್ಯೂಬ್ ವೀಡಿಯೋಗಳು, ಇನ್ಸ್ಟಾಗ್ರಾಮ್ ವೀಡಿಯೋಗಳು, ಇವುಗಳಿಂದ ನೀವು ಹಾಡೋದನ್ನ ಸ್ವಲ್ಪನಾದ್ರು ಪ್ರಾಕ್ಟೀಸ್ ಮಾಡಿಕೊಂಡು ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ಲೋಲಿ ಯಾವುದಾದ್ರು ಸಿಂಗಿಂಗ್ ಕ್ಲಾಸಿಗೆ ಸೇರ್ಕೋಬೇಕು ನೀವು. ಓಕೆ, ಸಿಂಗಿಂಗ್ ಕ್ಲಾಸಿಗೆ ಸೇರಿ ಅಲ್ಲಿ ನೀವು ಸಿಂಗಿಂಗ್ನ ಕಲಿಬೇಕು ಸುಮಾರು ವರ್ಷಗಳು ಅಲ್ವಾ? ಪ್ರಾಕ್ಟೀಸ್ ಮಾಡಬೇಕು, ಎಲ್ಲೆಲ್ಲಿ ತಪ್ಪಿದೆ ಎಲ್ಲ ಕರೆಕ್ಟ್ ಮಾಡಿಸ್ಕೋಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆಮೇಲೆ ಒಂದಿನ ನೀವೇನು ಮಾಡಬೇಕು, ಕಾಂಪಿಟೇಷನ್ಗೆ ಟ್ರೈ ಮಾಡಬೇಕು. ಓಕೆ, ನೀವು ನಿಮ್ಮ ಡಿಸೈನ್ನ ಕಂಡಿಡ್ಕೊಂಡ್ರಿ ಸಿಂಗಿಂಗ್, ಅದಕ್ಕೆ ಆ್ಯಕ್ಷನ್ ಏನು? ಸಿಂಗಿಂಗ್ ಕ್ಲಾಸಿಗೆ ಸೇರಿದ್ರಿ, ಪ್ರಾಕ್ಟೀಸ್ ಮಾಡಿದ್ರಿ, ನೀವೀಗ ಅದ್ರಲ್ಲಿ ತರೋ ಆಗಿದ್ದೀರಾ, ಕಾಂಪಿಟೇಷನ್ ಅಟೆಂಡ್ ಮಾಡ್ಬೇಕು. ನೀವು ಇವಾಗ ಕಾಂಪಿಟೇಷನ್ಗಳಿಗೆ ಹೋಗ್ತೀರಾ, ಹೋಗಿದ ತಕ್ಷಣ ನೀವು ಸೆಲೆಕ್ಟ್ ಆಗಿಬಿಡ್ತೀರಾ, ಕಾಂಪಿಟೇಷನ್ ಗೆದ್ದುಬಿಡ್ತೀರಾ? ಇಲ್ಲ, ರಿಜೆಕ್ಟ್ ಆಗೇ ಆಗುತ್ತೆ. ಬಟ್ ನಿಮಗೆ ಸಿಂಗಿಂಗ್ ತುಂಬ ಇಷ್ಟ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅದನ್ನು ಸ್ಟಾಪ್ ಮಾಡೋದಿಲ್ಲ, ಸಿಂಗಿಂಗ್ನ ಪ್ರಾಕ್ಟೀಸ್ ಮಾಡ್ತೀರಾ. ಅದೇ ನೀವು ಇಂಜಿನಿಯರಿಂಗು ಮೆಡಿಕಲ್ ಏನೋ ಮಾಡಿ ಜಾಬ್ ಇಂಟರ್ವ್ಯೂಗೆ ಹೋಗಿ ನೀವು ರಿಜೆಕ್ಟ್ ಆಗಿಬಿಟ್ಟಿದ್ರೆ, ಅಯ್ಯೋ ಇದೊಂದು ದೊಡ್ಡ ತಲೆನೋವು, ನಂಗೆ ಇಷ್ಟನೇ ಇಲ್ಲ ಅಂತ ಅಂದ್ಬಿಟ್ಟು ನೀವು ಕೆಲಸಕ್ಕೇ ಹೋಗ್ತಿರ್ಲಿಲ್ಲ, ಆ ಥರ ಆಗಿಬಿಡ್ತಿದ್ರಿ. ಅದು ಸಿಂಗಿಂಗ್ ಇಷ್ಟ ಇರೋದನ್ನ ಇನ್ನೂ ಇಂಪ್ರೂವ್ ಆಗ್ತೀನಿ, ನೆಕ್ಸ್ಟ್ ಇನ್ನೊಂದು ಕಾಂಪಿಟೇಷನ್ಗೆ ಹೋಗ್ತೀನಿ ಅಂತ ಹಿಂಗೆ ಟ್ರೈ ಮಾಡ್ತೀರಾ. ಆಮೇಲೆ ಒಂದಿನ ಒಂದು ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗ್ತೀರಾ, ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವೇ ಗೆಲ್ತೀರಾ. ಸೊ ಅಲ್ಲಿಂದ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ಸೊ ಆ ಒಂದು ಲೈಫ್ ಚೇಂಜ್ ಮೂಮೆಂಟ್ಗೆ ನೀವು
ಅಷ್ಟು ದಿನದ ಕಷ್ಟನ ಪಡಲೇಬೇಕಾಗುತ್ತೆ. ಸೊ ಸಕ್ಸಸ್ಸಿಗೆ ಮೂಲ ಕಾರಣ ಏನು? ನಿಮ್ಗೆ ಇಷ್ಟ ಆಗಿರೋದನ್ನ ನೀವು ಮಾಡ್ತಿರೋದಿಲ್ಲ, ಅದಕ್ಕೆ ನೀವು ಸಕ್ಸಸ್ ಆಗ್ತಿರಲ್ಲ. ಸೊ ಇದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್.